ವಿಷಯ ಏನೇನು ಮಾತಾಡೇನ್ರಿಪ್ಪ ನಮ್ಮ ಕಣದಾವ ಲಗಮಣ್ಣ ಏನ್ರಿ ಅವ್ರ ಮಲ್ಲಯ್ಯ ಬಂದತ್ ನೋಡ್ರಿ ಬಂದ ಪ್ರತ್ಯಕ್ಷ ಆದತ್ ಹೇಳ್ತಾನ ತಮ್ಮ ಲಕ್ಷ್ಮಣ ಗುರುತಿಲ್ಲ ಅವಂಗ ಋಷಿ ಮೂಲ ನದಿ ಮೂಲ ಹಾ ಯಾವ ತೆಗಿತಾನ ಅವನು ಔಷಧಿ ಕಂಡಂಗಾರ ತೆಗಿತಾನಲ್ಲ ಅವನು ವಂಶ ಕಂಡತ್ ಹೇಳ್ಯಾರ ಹಂಗ ಮಾಡಬೇಡು ಲಕ್ಷ್ಮಣ ಯಾಕೆ ಬಂದ ವಾದಿ ಇಟ್ಟಿಲ್ಲ ಯಾನೋ ನಮ್ಮ ಹಿರಿಯರ ಕೂತಂತವ್ರು ಭಕ್ತಿಗೀತೆ ಹಿಡಿಯನಂಡ್ಲೆ ಭಕ್ತಿಗೀತೆ ಹಿಡ್ದಿವ ಹೌದಿಲ್ಲ ವಾದಿ ಮಾಡೋದಾಗಿದ್ರೆ ನೀನು ಮಣ್ಣು ಕೊಡ್ತಿದ್ದೀನಿ ಇನಕಾಟಿಗೆ ಇಡ್ತಾನ ಹಲಿಗೆ ಹೊಡುತ್ತಿದ್ದೀವ ಇಟ್ಟೋತಕ ಹಾಡ್ತಿದ್ದೀನಿ ಇಲ್ಲಿ ಟೇಸ್ ಮ್ಯಾಗ ಇಲ್ಲ ವಾದಿ ಮಾಡ್ಬೇಕಾದ್ರೆ ನಮ್ಮ ತ್ಯಾಕೆ ನಾವು ವಾದಿ ಇಲ್ಲ ತಿಳಿದೇನ ಸಾಕಷ್ಟ ಒತಾಟಿ 8 ದಿವಸ ಹಚ್ಚಿದ್ರು ನಿಮ್ಮ ಅಪ್ಪಗತ್ ಕೇಳು ಮಗಳಲ್ಲನ ಹೌದು ಹೌದಲ್ಲ ಸುಮ್ಮ ಕಮಿಟಿ ಅವ್ರಾಗ್ಲಿ ಇಲ್ಲಿ ಹಿರಿಯರಾಗ್ಲಿ ಹೌದ ತಂಗಿ ನೀನು ಚಾತ್ಯಾನ ವಾದಿ ಆಗ್ಯಾವು ಎಂದಟ ಭಕ್ತಿಗೀತೆ ಹಿಡಿರಿವ ಅಂದಾಗ ಭಕ್ತಿಗೀತೆ ಹಿಡಿದಿವೆ ಹಿಡಿದೇವಲ್ಲ ತಂಗಿ ಭೇದಿಲ್ಲ ಇಲ್ಲ ಭಕ್ತಿಗೆ ಭೇದ ಮಾಡ್ಲಕ್ಕ ಬರಂಗಿಲ್ಲ ಯಾವ ದೇವರಿಗೆ ಭೇದಿಲ್ಲ 10 ರೂಪಾಯಿ ಕೊಟ್ಟು ಕಾಲ ಬೀಳವನು ಒಂದು ಭಕ್ತಿನ ಹೌದಲ್ಲ ರೂಪಾಯಿ ಕೊಟ್ಟು ಕಾಲ ಬೀಳವನು ಒಂದು ಭಕ್ತಿನ ಹೌದ ಅವೇನ ದೇವ್ರ ರೊಕ್ಕ ಬೇಡ್ಯಾನ ಎರಡು ಉದ್ದಿನ ಕೈ ಕೆಳಗ ಓಡ್ಯಾಡು ಪೂಜೆ ಇರ್ತಾನ ಹೊಟ್ಟಿಗೆ ರೊಕ್ಕ ಕೇಳತ್ತೇನ ಇಟ್ಟ ಹೌದು ಹೌದಲ್ಲ ರೊಕ್ಕ ಏನ ದೇವ್ರಿಗೆ ಬೇಕಾಗ್ಯದನ ಇಲ್ಲ 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 ಯಾರಾದ್ರೆ ಫೋಟೋ ಮುಂದ್ ಮಾಡಿ 4 ರೂಪಾಯಿ ತಿನ್ನೋದಿರ್ತದ ಹೌದಲ್ಲ ಅದಕ್ಕ ಇರ್ಲಿಪ್ಪ ಸೋಲಾಪುರ ಸಿದ್ದರಾಮನ ಪದ ಹಾಡ ತಂಗಿ ಹಾ ಯಾವ ಕೈಲಾಸದಿಂದ ಸರಸ್ವತಿ ಲಕ್ಷ್ಮಿ ಬಂದಿಗೆ ತೊಟ್ಟಲ ಹಾಕಿದಳ ಸಿದ್ದರಾಮಗ ಹೌದಲ್ಲ ಮತ್ತ ಅವ್ರ ಯಾಕ ಈ ಬಂದಿಗೆ ಸಿದ್ದರಾಮನ ಉದ್ಧಾರ ಮಾಡ್ಬೇಕಾಗಿತ್ತು ನಾವ್ ಅದನ್ನ ಕೇಳ್ರ ನಿಂದ ನಡಿತೈತಿ ನಾಟ ಮೊದಲು ಬೇಕು ತಾಯಿ ಬೇಕು ಹಂಗಿಲ್ಲ ಅದು ವಾದಿ ಬಿಟ್ಟ ಭಕ್ತಿ ಸಾರ ನಡದತಿ ಅಂದ್ರ ಭಕ್ತಿ ಸಾರ ಹೋಗ್ಲಿ ತಮ್ಮ ಹೌದು ಹೌದು ನಡಿಲಿ ದೂರ ಎಲ್ಲ ದೇವರ ತಿಳದವಗೋ ದೂರ ಎಲ್ಲ ದೇವರ ತಿಳದವಗೋ ದೂರ ಎಲ್ಲ ದೇವರ ತಿಳದವಗೋ ಏ ಲೋಕದೊಳಗ ಹುಟ್ಟಿ ಬೇಕಾಗಿ ಹೋಗಬೇಕ 4 ಮಂದಿ ಒಳಗೋ ಇರೋದರೊಳಗ 4 ಮಂದಿ ಒಳಗೋ ಹೋಗೋದರೊಳಗ 4 ಮಂದಿ ಒಳಗೋ ಏ ಲೋಕದೊಳಗ ಹುಟ್ಟಿ ಬೇಕಾಗಿ ಹೋಗಬೇಕ 4 ಮಂದಿ ಒಳಗೋ ಇರೋದರೊಳಗ 4 ಮಂದಿ ಒಳಗೋ ಅನ್ನ ಹಾಕಿ ಪುಣ್ಯ ಪಡ್ಕೊಂಡವಗೋ ಅನ್ನ ಹಾಕಿ ಪುಣ್ಯ ಪಡ್ಕೊಂಡವಗೋ ಅನ್ನ ಹಾಕಿ ಪುಣ್ಯ ಪಡ್ಕೊಂಡವಗೋ ಏ ಪಲ್ಲಕ್ಕಿ ಪದವಿ ಅವನ ಪಾದಕ ದೊರಕೋದು ಇಲ್ಲ ದುಡ್ಕೊಂಡವಗೋ ನಮ್ಮ ಲಗಮೋಗ ದುಡ್ಕೊಂಡವಗೋ ನಮ್ಮ ಸರಸ್ವತಿಗೆ ದುಡ್ಕೊಂಡವಗೋ ಏ ಪಲ್ಲಕ್ಕಿ ಪದವಿ ಅವನ ಪಾದಕ ದೊರಕೋದು ಇಲ್ಲ ದುಡ್ಕೊಂಡವಗೋ ಅವ್ವ ದುಡ್ಕೊಂಡವಗೋ ಕೈಯ ಬಾಯಿ ಕಚ್ಚಿ ಪಚ್ಚಿ ಇದ್ದಾವಗೋ ಕೈಯ ಬಾಯಿ ಕಚ್ಚಿ ಪಚ್ಚಿ ಇದ್ದಾವಗೋ ಕೈಯ ಬಾಯಿ ಕಚ್ಚಿ ಪಚ್ಚಿ ಇದ್ದಾವಗೋ ಏನು ಹೇಳ್ತಾರೆ ಇಲ್ಲಿ ದೂರ ಇಲ್ಲ ದೇವರ ತಿಳದವಗೋ ಹೌದೇವ ದೇವರಿ ಇಲ್ಲ ನಿನ್ನಲ್ಲಿ ನಿನ್ನ ಬಲ್ಲಿ ಅಡಕಾಗ್ಯಾನವ ಲೋಕದೊಳಗ ಹುಟ್ಟಿ ಬೇಕಾಗಿ ಹೋಗ್ಬೇಕ 4 ಮಂದಿ ಒಳಗೋ ಹೌದವ ಕೈಯ ಬಾಯಿ ಕಚ್ಚಿ ಪಚ್ಚಿ ಇದ್ದಾವಗೋ ಮತ್ತ ಕಚ್ಚಿ ಪಿಚ್ಚಿ ಇದ್ದಾವಂಗ ಕೈಲೆ ಬಾಯಿಲೆ ಕಚ್ಚಿಲೆ ಯಾವ ಪಚ್ಚಿರ್ತಾನಲ್ಲ ಹೌದಲ್ಲ ಸತ್ಯ ಮಾತು ಬಂದ ಅವನ ಮನ್ಯಾಗ ವಸ್ತಿ ಬೀಳ್ತತಿ ಅತ್ತ ಹೌದು 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 ಕೈಲಾಸದೊಳಗಿಂದ ಹೌದವ ಸತ್ಯ ಮಾತು ಬಂದ ಒತ್ತಿ ಬೀಳ್ತತಿ ಯಾರಿಗೆ ಯಾರಿಗೆ ಕೈಲೆ ಬಾಯಿಲೆ ಕಚ್ಚಿಲೆ ಪಚ್ಚಿದ್ದವಂಗ ಇವು 3 ಹಚ್ಚಿದ್ದವ್ ಮತ್ತ ಕೈಲೆ ಬಾಯಿಲೆ ಕಚ್ಚಿ ಪಚ್ಚಿ ಇದ್ದಾವ ಹಾದಿ ಹೆಣ ಆಗ್ಬೇಕಾಗ್ತದ ಅವಂಗ ದೇವ್ರು ಬರಂಗಿಲ್ಲ ಅಲ್ಲಿ ಅವಂಗ ದೌಡ್ ಮಾಡಿ ಎತ್ತುದಾಗ್ತೈತಿ ತಂಗಿ ಅದಕ್ಕ ಕೈಯ ಬಾಯಿ ಕಚ್ಚಿ ಪಚ್ಚಿ ಇದ್ದಾವಗೋ ಕೈಯ ಬಾಯಿ ಕಚ್ಚ ಪಚ್ಚಿ ಇದ್ದಾವಗೋ ಕೈಯ ಬಾಯಿ ಕಚ್ಚ ಪಚ್ಚಿ ಇದ್ದಾವಗೋ ಏ ಸತ್ಯ ಮಾತ ಬಂದ ಒತ್ತಿ ಬೀಳೋದು ಕೈಲಾಸದ ಮನಿ ಒಳಗೋ ಬತ್ತಿ ಸಗುಣ ಭಾಗ ಮಾಡಿದವ
ಭಾಗ ಮಾಡಿದವಗೋ ಭಕ್ತಿ ಸಗುಣ ಭಾಗ ಮಾಡಿದವಗೋ ಏ ಬಂದ ಬಾದಿ ಎಲ್ಲ ಬೈಲ ಆಗತಾವ್ರಿ ಬಂಗಾರ ಗುಣದವಗೋ ಏ ಬಂದ ಬಾದಿ ಎಲ್ಲ ಬೈಲ ಆಗತಾವ್ರಿ ಬಂಗಾರ ಗುಣದವಗೋ ಹೆಣ್ಣ ಹೊನ್ನ ಮನ ಮೂರ್ತ ಒಳಗೋ ಹೆಣ್ಣ ಹೊನ್ನ ಮೂರ್ತ ಒಳಗೋ ಹೆಣ್ಣ ಹೊನ್ನ ಮಣ್ಣ ಮೂರ್ತರೊಳಗೋ ಏ ಮೋಕ್ಷದ ದಾರಿ ಇವ ಮೊದಲ ಹುಡುಕಿ ಮರಿಯಾಗುವುದು ಒಳಗೋ ಮಣ್ಣಿಗೆ ಮರಿಯಾಗುವುದು ಒಳಗೋ ಮಂದಿಗೆ ಮರಿಯಾಗುವುದ ಒಳಗೋ ಏ ಮೋಕ್ಷದ ದಾರಿ ಇವ ಮೊದಲ ಹುಡುಕಿ ಎಡ ಮರಿಯಾದೂರ ಒಳಗೋ ಮಣ್ಣಿಗೆ ಮರಿಯಾಗುವುದ ಒಳಗೋ ಬೋಧ ತೊಗ ಬಂದು ಬಾಳಿಗೆರೆಗೋ ಬೋಧ ತೊಗ ಬಂದು ಬಾಳಿ ಗೆರೆಗೋ ಬೋಧ ತೊಗ ಬಂದು ಬಾಳಿಗೆರೆಗೋ ಏ ಸಂಸಾರ ಶಿಕ್ಷಣ ಮಾಡಿ ಸಾಗಿ ಸ್ವರ್ಗಕ್ಕೆ ಹೋಗೋದ ಏ ಅಪ್ಪನ ಹೇಳಿದ ಹೆಂಗೋ ಶಿಕ್ಷಣ ಮಾಡಿ ಸಾಗಿ ಸ್ವರ್ಗ ಅಪ್ಪನ ಹೇಳಿದ ಹೇಗೋ ಬಾಳಿಗೆರಿ ಅಪ್ಪನ ಹೇಳಿದ ಹೇಗೋ ಹಾ ಈಗ ಬಂದನ್ರಿಪ್ಪ ಲಕ್ಷ್ಮಣ ಸಿದ್ದರಾಮೇಶ್ವರ ಪದ ತಗೊಂಡು ಬಂದಾರಂದ್ರ ಹೌದು ಹೌದಿವ ಸೋಲಾಪುರ ಸಿದ್ದರಾಮನ ತಂದಲ್ಲ ಹಾ ಇನ್ನು ನಾವು ಅದಕ್ಕೆ ಈಗ ನಾವೇನ್ ಹಾಡ್ಬೇಕಾಗ್ಯದ್ರಿ ಏನಂತ ತಂಗಿ ಭಕ್ತಿ ಒಳಗ ಭಕ್ತಿ ಮಾಡ್ಯಾರ ಹೆಣ್ಮಕ್ಕಳ ಹೌದಲ್ಲ ಹಾ ಹೌದು ಹೌದು ಯಾವ ಕೊಳ್ಳೂರ ಕೊಡಗು ಸ ಹೌದಲ್ಲ 7 ವರ್ಷದ ಕೂಸಿದ್ದಳು ಸಣ್ಣ ಬಾಲಕಿ ಇನಕ ತಕ ನೀಲಾವತಿದ್ ಹೇಳಿನಿ ನೀ ಸಿದ್ದರಾಮೇಶ್ವರದ ಹೇಳಿದಿ ಹೌದಲ್ಲ ಈಗ ನಾ ಭಕ್ತಿ ಮಾಡ್ಯಾಳ ಹೆಣ್ಮಗಳ ನಂದು ಕೊಳ್ಳೂರು ಕೊಡಗುಸಿಂದದ ಹೌದು ಅದಕ್ಕ ಹಾ ಬಹಳ ಮಂದಿ ಭಕ್ತಿ ಮಾಡ್ಯಾರಪ್ಪ ಜಗತ್ತಿನೊಳಗ ಹೌದು ಹೌದಲ್ಲ ಇವ ಇಂಥ ಭಕ್ತಿ ಮಾಡ್ಯಾರು ಹೌದು ಹೊಟ್ಟಿಲೆ ಹುಟ್ಟಿದ ಮಕ್ಕಳನ್ನ ಸಹಿತ ದಾದ್ ಹಿಡದಲ್ಲ ಅಂತ ಭಕ್ತಿ ಮಾಡ್ಯಾರ ಮಾಡ್ಯಾರ್ಲಿ ಇವ ಏನಾಗಿತ್ರಿ ಒಂದಾನೊಂದು ಟೈಮ್ದೊಳಗ ಏನಾಗಿದ್ದವ ಪೇಟ ಒಂದಿಲ್ಲ ಆಗೈತಿ ಗಪ್ಪಿದ ಅಡಚಣೆ ಮಾಡಾಗಿ ಅದಕ್ಕ ಹೌದ ಸಾಕ್ಷಾತ್ ಪರಮಾತ್ಮ ಬರ್ತಾನ ಎಲ್ಲಿ ಎಲ್ಲಿಗೆ ಇವ ಚಾಂಗುಣಿ ಮನಿಗೆ ಬರ್ತಾನಲ್ಲ ವಿಚಾರ ಮಾಡ್ರಿ ನಾವು ಮಾಡೋ ಭಕ್ತಿ ಹೆಂಗ ಮತ್ತ ಅವ್ರ ಮಾಡೋ ಭಕ್ತಿ ಹೆಂಗ ಹೌದು ಚಾಂಗುನಿ ಮನೆಗೆ ಬಂದ ಯಾರ ಭಕ್ತ ಶ್ರೀಯಾಣ ಕರ್ಕೊಂಡ ಹೌದಲ್ಲ ಅವಂಗೊಂದು ಸೊಕ್ಕ ಬಂದಿತ್ತು ಹಾ ಸೊಕ್ಕ ಬಂದು ಏನ್ ಮಾಡ್ತಿದ್ದೀವ ಏನಂತ ಹೇಳಿ ಏನಂತ ಸತ್ತ ಮಗನ ಮುಚ್ಚಿಟ್ಟು ಭಕ್ತರಿಗೆ ಅಡಿಗೆ ನೀಡಿ ನಾ ಜಗದಾಗ ನಾ ದೊಡ್ಡವ ಹೌದಲ್ಲ ಭಕ್ತರೊಳಗ ನಾ ಹೆಚ್ಚಿನವ ತಿಳಿತಿದ್ದ ಶ್ರೀಯಾಳ ಹೌದು ಹೌದಿವ ನಿನಕಿತ ಒಬ್ಬಾಕಿ ಹೆಚ್ಚಿನಕ್ಕಿದಾಳ ತೋರಿಸ್ತನ ಬಾತ ಕರ್ಕೊಂಡು ಬಂದಿದ್ದ ಹೌದು ಯಾರ ಪರಮಾತ್ಮ ಪರಮಾತ್ಮಲ ಕರ್ಕೊಂಡು ಬಂದಾಗ ಹಾ ಚಾಂಗುನಿ ಮನೆಗೆ ಬಂದ ಹೌದು ಚಾಂಗುಣಿಗೆ ಹೇಳ್ತಾನ ಏನಂತ ಹೇಳ್ತಾನ ತಂಗಿ ಭಿಕ್ಷಾಂದೇಹಿ ಅಂತ ಹೇಳಿ ಅಂಗಳಾಗ ನಿತ್ತ ಹೌದ ಚಾಂಗುಣಿ ಹಿಟ್ಟು ನೀಡ್ಲಾಕ ಬಂದಳ ಹೇಳ್ತಾನ ಏನಂತ ಹೇಳ್ತಾವು ನಾನು ಹಿಟ್ಟ ಖಾರ ನೀರ ಇಂಥ ಊಟ ಉಣಾವಲ್ಲ ಹೌದಲ್ಲ ನನಗ ಮಾಂಸದ ಅಡಿಗೆ ಉಣಂಗಾಗ್ಯದ ಅಂದ ಹೌದು ಹೌದುವ ಸಾಕ್ಷಾತ್ ಪರಮಾತ್ಮನ ಕುತ್ತುಕೊಂಡ ಜಂಗಮನ ವೇಷ ತೊಟ್ಟ ಹೌದಿವ ಮಾಂಸದ ಅಡಿಗೆ ಉಣಂಗಾಗೈತಿ ಅಂದಾಗ ಚಾಂಗುಣಿ ಕೇಳ್ತಾಳ ಏನು ಮಾಡ್ತಾಳು ತಾಯಿ ಯಾವ ಮಾಂಸ ಬೇಕು ನಿನಗ ಹೌದಲ್ಲ ವಿಚಾರ ಮಾಡ್ತಾಳ ಏನ ಕೋಳಿ ಬೇಕೋ ಕುರಿ ಬೇಕೋ ಯಾವ್ದು ಬೇಕ ಹೌದ ಯಾವ್ದು ಕೇಳ್ತಿ ಕೇಳ ಜಂಗಮ ನೀಡ್ತಾನ ಅಂದಳ ಅಂದಾಗ ಏನೈತ್ರಿ ಮುಂದ ಅವಾಗಂದ ಕೋಳಿ ಕುರಿ ನನಗೆ ಬೇಕಾಗಿಲ್ಲ ಹೌದಿಲ್ಲ ಒಟ್ಟು ಮಾಂಸದ ಅಡಿಗೆ ಮಾಡಿ ನನಗೆ ನೀಡ್ತಾನ ನಂಗೆ ವಚನ ಕೂಡ ಹೌದು ವಚನ ಕೊಟ್ರ ಅಟ್ಟ ನಿನ್ನ ಮನ್ಯಾಗ ಕೈ ತೊಳಿತೀನಿ ಇದಕ್ಕೆ ಕೈ ತೊಳೆಯಂಗಿಲ್ಲ ಅಂದ ಅವಾಗ ಏನೈತ್ರಿ ಮುಂದ ತಂಗಿ ವಚನ ಕೊಟ್ಟಳ ಚಾಂಗುಣಿ ಹಾ ಕೊಟ್ಲ ತಾಯಿ ಚಾಂಗುಣಿ ವಚನ ಕೊಟ್ಟಳು ಪರಮಾತ್ಮ ಯಾವ ಜಂಗನ್ಮೇಶ್ವರ ತೊಟ್ಟಿದ್ದಲ್ಲ ಹೌದಿಲ್ಲ ಅವಾಗ ಹೇಳ್ತಾನ ಏನಂತ ನನ್ನ ಕುರಿ ಕೋಳಿ ಇದರ ಮಾಂಸ ಬೇಕಾಗಿಲ್ಲ ಬೇಕಾಗಿಲ್ಲಲ್ಲ ನಿನ್ನ ಹೊಟ್ಟಿಲೆ ಹುಟ್ಟಿದ 7 ವರ್ಷದ ಮಗ ಅದನ ಚಿಲ್ಲಾಳ ಹೌದಿಲ್ಲ ಅವನ ಕಡದ ಕಿಶನ್ ಅಡಿಗೆ ಮಾಡಿ ನೀಡಿದ್ರ ಉಣತನ ಇದಕ್ಕೆ ಉಣಂಗಿಲ್ಲ ಅಂದ 7 ವರ್ಷದ ಕೂಸಿಗೆ ಬೇಡಿದ ಅವಾಗಂದ ಅವಾಗ ಹೇಳ್ತಾಳ ತಾಯಿ 12 ದೇವರ ಹರಕೆ ಹೊತ್ತ ಒಂದ್ ಮಗನ ಹಡದ ನೀವಪ್ಪ ಹೌದಿಲ್ಲ ಇರೋದು ಒಂದ್ ಮಗನ್ ನೋಡದಾಗತ್ತೇನೋ ನಿನ್ನ ಕಣ್ಣಾಗ ಅದನ್ನು ಒಂದ್ ಮಗನ ಬೇಡ್ಲಾಕತ್ತಿದಿ ಹೆಂಗ ನೀಡ್ಲಿ ಅಂದಾಗ
ನಾ ಏನು ಕೇಳ್ತಾನ ಅದನ್ನ ಮಾಡಿ ನೀಡ್ತಾನತ್ ವಚನ ಕೊಟ್ಟದೆ ಚಾಂಗುಣಿ. ಹೌದ್ರಿ. ವಚನ ಬದ್ಧವಾಗಿ ಹೋತಿ. ಹೌದ. ಪತಿವ್ರತ ಧರ್ಮ ನಿನ್ನಲ್ಲಿತ್ತಂದ್ರ ಮಗನ ಕಡದು ನೀಡ್ತಿ. ಹೌದ. ಪತಿವ್ರತ ನಿನ್ನಲ್ಲಿ ಇರ್ಲಿಕ್ಕ ನೀ ಏನ ಮಗನ ಕಡಿಯಂಗಿಲ್ಲ ಅಂದ್ಬಿಟ್ಟ. ಅವಾಗ ಏನೈತ್ರಿ? ಈ ಮಾತಾಡಿರೋ ಮಾತ 7 ವರ್ಷದ ಮಗ ಚಿಲ್ಲಾಳ ಬಾಕಲ ಸಂದ್ರಾಗ ನಿಂತ ಕೇಳಿಸ್ಕೊಂಡಿದ್ದ. ಹೌದ್ರಲ್ಲ. ಕೂಸ ಕೇಳಿತ್ತು. ಹೌದು. ಕೈಯಾಗ ಒಂದು ಕುಡಿಗೆಲ್ಲ ತಗೊಂಡು ಅವನು ಸೀರಿ ನೀರಿಗೆ ಹಿಡಿದು ಹೇಳ್ತಾನ ಮಗ. ಏನಂತವ? 7 ವರ್ಷದ ಮಗ ಚಿಲ್ಲಾಳ. ಹೌದಲ್ಲ. ಯವ ಜಂಗಮ್ರೆ ಅಲ್ಲ ಕತ್ಯಾನ. ಹೌದು. ನಿನ್ನಲ್ಲಿ ಪತಿವ್ರತ ಧರ್ಮ ಇತ್ತಂದ್ರ ಮಗನ ಕಡದು ನೀಡ್ತೀಯಲ್ಲ ತ್ಯಾನ. ಹೌದು. ನಿನ್ನ ಪತಿವ್ರತ ಧರ್ಮನು ಅಂತದ ಶ್ರೇಷ್ಠ ಐತಿ ಅಂತ ಹೇಳಿ ಹೌದು ನಿನ್ನ ಪತಿವ್ರತ ಬದುಕಿ ಉಳಿದ್ರ ಮಾತ್ರ ನಿನ್ನ ಹೊಟ್ಯಾಗ ನಾ ಜನ್ಮ ತಾಳಬಹುದು ತಾಯಿ. ಹೌದು. ನನ್ನ ಕಡದ ಅಡಿಗೆ ನೀಡಿ ಜಂಗಮಗಂದ 7 ವರ್ಷದ ಮಗ ಚಿಲ್ಲಾಳ. ನೋಡು ಹುಡುಗ ಕೂತ ತಾಯಿ ಹೇಳ್ತಾನೆ. ಆದ್ರೂ ಅತ್ತಾಳ ತಾಯಿ. ಏನಂತ ತಾಯಿ? ಏ ಮಗನ 9 ತಿಂಗಳ ಹೊಟ್ಯಾಗ ಇಟ್ಟುಕೊಂಡ ಜೋಪಾನ ಜತನ ಮಾಡ್ಯವನು ನಿನ್ನ. ಹೌದು. ನಿನ್ನ ಹೆಂಗ ನನ್ನ ಕೈಲಿ ಕಡದ ನೀಡ್ಲಿ ಅವಂಗ. ಹೌದು ಹೌದು. ಅಂದಾಗ ಒಂದು ಮಾತಂದವ ಜಂಗಮ. ಏನಂತವ? ನಿನ್ನ ಮಗನ ಕಡದ ಅಡಿಗೆ ಮಾಡ್ಬೇಕಾದ್ರ ಮಗನ ಕಡಿಬೇಕಾದ್ರ ಅಳುವಂಗಿಲ್ಲ. ಹೌದಲ್ಲ. ದುಃಖ ಮಾಡ್ಕೊಳಂಗಿಲ್ಲ. ಹೌದು. ಒಂದ್ ಹನಿ ಕಣ್ಣ ನೀರ್ ಹಾಕಂಗಿಲ್ಲ. ಹೌದಲ್ಲ. ಮಾರಿ ಸಣ್ಣ ಮಾಡಂಗಿಲ್ಲ. ಹೌದು. ನಕ್ಕೋತ ಕೆಲಕೋತ ಮಗನ ಕಡದ ಅಡಿಗೆ ಮಾಡ್ರ ಅಟ್ಟ ಉಣಾವ್ ನಿನ್ನ ಮನ್ಯಾಗ ಇರ್ಲಿಕ್ಕ ಉಣಂಗಿಲ್ಲ ಅಂದ. ಹೌದು. ತಾಯಿ ವಚನ ಕೊಟ್ಟಿಳಲ್ಲ ಏನ್ ಮಾಡ್ತಾಳ? ಹೌದು. ಬಿಡ್ಲಾಕ್ ಬರುದಿಲ್ಲ. ದುಃಖ ಮಾಡ್ಲಿಲ್ಲ. ದುಃಖ ಎಲ್ಲ ತನ್ನ ಮನಸ್ಸಿನೊಳಗ ಅಟ್ಟಿಸ್ಕೊಂಡ ಮಗಗ ಮನಕೋ ಮಗನ ಅಂತ ಹೇಳ್ತಾಳ. ಮಗ ಅಡ್ಡಾಡು ಮನಕೋತ ಕೈಯಾಗ ಒಂದು ಕುಡಿಗೆಲ್ಲ ತಗೊಂಡ ರುಂಡವ ತಟ್ಟಿ ದಂಡವ ತಟ್ಟಿ ಕಣ್ಣು ಮುಚ್ಚಿ ಕಡಿಯಾಕ ಮಾಡಿಬಿಟ್ಲ. ಹೌದು. ಹೊಟ್ಟಿ ಮಾಂಸ ತಗದ ಮಗ ಯಾವ ಜಂಗಮಗ ಹೌದ ಎಡಿ ಬಡಿಸ್ತಾಳ ಮಾಂಸದ ಅಡಿಗೆ ಮಾಡಿ. ಹೌದು. ವಿಚಾರ ಮಾಡಿ ಒಂದ ತಾಯಿಗೆ ಒಂದ ಮಗುವಿನ ಕಡಿಬೇಕಾದ್ರ ಎಷ್ಟು ಕಷ್ಟ ಬಂದು ಹೋಗಿರ್ಬೇಕ. ಜನ್ಮ ಕೊಟ್ಟಿರುವಂತ ಮಗನ ಕಡದ ಹೊಟ್ಟಿ ಮಾಂಸ ತಗದ ಅಡಿಗೆ ಮಾಡಿ ತಾಲಿ ಒಳಗ ಹಾಕಿ ಎಡಿ ಬಡಿಸ್ತಾಳ ಜಂಗಮಗ. ಹೌದಲ್ಲ. ಅವಾಗ್ರೆ ಸುಮ್ಮ ತಿನ್ಬೇಕಲ್ರಿ ಅವಾಗ ಸುಮ್ಮ ಉಣ್ಲಿಲ್ಲ. ಏನ್ ಮಾಡ್ತಾನು? ನಿನ್ನ ಮಗಂದ ಯಾಕೋ ಹೊಟ್ಟಿ ಮಾಂಸ ಗಾವ್ ಕಾಣವಾತ ನೋಡ ಚಾಂಗುಣಿ. ಹೌದು. ಆಯ್ತು ಏನ್ ಮಾಡ್ರಿ ಜಂಗಮಂದಳಕಿ. ಅವಾಗ ಏನೈತ್ರಿ? ಏನ್ ಮಾಡ್ಲಿ ಅಂದಾಗ ಅವಾಗ ಹೇಳ್ತಾನೆ. ಏನಂತ? ಇದ್ ಯಾಕೋ ಪಾಡ್ ಕಾಣವಾತು. ಹೌದ. ಈ ರುಂಡಾ ಕಡದಲ್ಲಿ ಮೂಲಿಯಾಗಿ ಇಟ್ಟದಿಲ್ಲ ನಿನ್ನ ಮಗನ ರುಂಡಾ ಕಡದ. ಆ ರುಂಡಾ ತಂದು ಒಳದಾಗ ಹಾಕಿ ಜಜ್ಜಿ ಚಟ್ಟ ಮಾಡಿ ಕೊಟ್ಟಿದ್ರ ನಿನ್ನ ಮನ್ಯಾಗ ಉಣತಾನಂದ. ಹೌದೇವ. ಮುಂದೆ ಅಂದಾಗ ಅಲ್ಲಿ ಒಂದ್ ದಗದಾತಿಪ್ಪ. ಏನಾಯ್ತ್ರಿ? ಅಲ್ಲೋ ಜಂಗಮ ಮಗನ ರುಂಡಾರ ಯಾಕೋ ಅಲ್ಲಿ ಯಾಕ ನೋಡಿ ಜಲ್ಮಾ ತೆಗಿಬೇಕಲ್ಲ ಕತ್ತಿದ್ನೆಲ್ಲ ನಾಕೋಪತ್ತ. ಹೌದ್ರು. ಮಗನ ರುಂಡ ತಂದ್ಕಿಸಿಂದ ಚಟ್ಟ ಜಜ್ಜಿ ಕೂಡಲ್ಲ ಕತ್ತಿ ಅಂದ್ರೆ ಎಲ್ಲ ಆಗೈತಿ ಅತ್ತ ಮತ್ತಿನ ಇದೇನಂತ ಹೇಳಿ ಅಂತ ತಿಳ್ಕೊಂಡೆ. ಮೂಲ್ಯಾಗಿನ ರುಂಡ ತಂದ್ಕಿಸಿಂದ ಕೊಟ್ಟಿ ಒಳದಾಗ ಕೊಟ್ಟಿ ಜಜ್ಜಿ ಚಟ್ಟ ಮಾಡಿ ಇಡ್ತಾಳ ಜಂಗಮನ ಮುಂದ. ಹೌದೇವ. ಅವಾಗ್ರೆ ಸುಮ್ಮ ಉಣ್ಬೇಕಲ್ರಿ ಜಂಗಮ. ಅವಾಗನು ಸುಮ್ಮ ಉಣ್ಬೇಕಾಗಿತ್ತು. ಅವಾಗೂ ಹಂಗ ಉಣ್ಲಿಲ್ಲ ಸುಮ್ಮ ಕುಂಡ್ರಲಿಲ್ಲ. ಏನ್ ಮಾಡ್ತಾನು? ಅವಾಗಂದ ಹೌದು ಎಲ್ಲ ಅಡಿಗೆ ಮಾಡಿ ಇಟ್ಟದಿ ಇಟ್ಟಿದ್ದಿಲ್ಲ. ರುಂಡ ಜಜ್ಜಿ ಚಟ್ಟಾನು ಕೊಟ್ಟಿ ಇಟ್ಟದಿ ಖರೆ. ಹೌದು. ಮಕ್ಕಳಿಲ್ಲದವ್ರ ಮನ್ಯಾಗ ಕೈ ತೊಳೆಯಂಗಿಲ್ಲ ಅಂದ್ಬಿಟ್ಟ. ಹಗಲ್ನ್ಯಾಗಿಂದ ಎದ್ದ. ಹೌದು. ಮಕ್ಕಳಿದ್ದವ್ರ ಮನ್ಯಾಗ ಅಟ್ಟ ಊಟ ಮಾಡ್ತಾನ, ಮಕ್ಕಳಿಲ್ದವ್ರ ಮನ್ಯಾಗ ಊಟ ಮಾಡಂಗಿಲ್ಲ ಅಂದ. ಹೌದಿಲ್ಲ. ಅವಾಗ ಅಂದಳಕಿ ತಾಯಿ ಏನಂತವ? ಏನತ್ತಾಳ ಅವಾಗ ಹೋಗಿ ಇರೋದು ಒಂದು ಮಗ ಇತ್ತು ತೆಲಿನೂ ಕಡಿಸಿದಿ. ಹೌದಿಲ್ಲ. ದಂಡಾನು ಕಡಿಸಿ ನಿನಗೆ ಅಡಿಗೆ ಮಾಡಿ ನಿಟ್ಟ ನಿನ್ನ ಮುಂದೆ. ಹೌದವ. ಇಟ್ಟೆಲ್ಲ ಆದ್ರೂ ಸಹಿತ ಮತ್ತ ಇನ್ನು ಮಗನ ಎಲ್ಲಿ ತರ್ಲಿ, ಮಕ್ಕಳಿಲ್ದವ್ರ ಮನ್ಯಾಗ ಕೈ ತೊಳೆಯಂಗಿಲ್ಲ ಅಂತ ಹೇಳತಿ. ಯಾವ ಗುರುಸ್ರೋಪಿ ಆದಂತವ್ರು ಶಾಂತಪ್ಪಣ್ಣ ವಾಲಿಕರ್ ಸಾಕಿನ ತೋಳೂರು ಇವರಾದ್ರ ಮಕ್ಕಳಿಗೆ ಬೆಲೆ ಕೊಟ್ಟು ತಮ್ಮ ಅಮೃತ ಹಸ್ತದಿಂದ 101 ರೂಪಾಯಿ ಆಶೀರ್ವಾದ ಕೊಟ್ಟರ ಪರಮಾತ್ಮ ಬಲ್ಲಿ ಬೇಡ್ಕೋತೀನಿ ಮನಿಸ್ತಕದು ಹೇಳ್ಬೇಕು ನೀ. ಹೌದಲ್ಲ. ಹಠ ಹಿಡ್ದಾಳ ಮಗಳು. ವಿಷಯ ಹಾಕಿ ತಂದಿಲ್ಲ ನಿನಗೆ ಕೊಲ್ಲಂಗಿಲ್ಲ. ಹೌದು ಹೌದು. ಅವಾಗ ಒಂದು ಹಠ ಮಾಡಿ ಹೇಳ್ರಕಿ. ಹೌದು ಮಗಳು ಎಲ್ಲ ಹೇಳಿದ್ರು ಕುಡಿಯಂಗಿಲ್ಲ ಮತ್ ತಿಳ್ಕೊಂಡೆ. ಹೌದ. ದೇವ್ರಿಗೆ ಹೇಳ್ತಾಳೆ ಏ ಕಲ್ಲಿನಾಥ. ಹೌದು. ನೀ ಜರ್ಕರ ಹಾಲು ಕುಡಿಯಂಗಿಲ್ಲ ಅಂದ್ರ ನನ್ನ ಪ್ರಾಣ ಕೊಡ್ತಾನೆ ಇಲ್ಲೇ ಕಟ್ಟಿ ಮೇಲೆ. ಹೌದು ಹೌದು. ಅವಾಗ್ರೆ ಕುಡಿತೇ ಇಲ್ವ? ಹೌದಿಲ್ಲ. ಅಂದಾಗ ಮುಂದೆ ಏನಾತಪ್ಪ? ಹಠ ಹಿಡ್ದಾಗ ಹಾಲು ಕುಡಿಯಬೇಕು. ಅದಕ್ಕೆ ಮುಂದೆ ಏನ್ ಮಾಡ್ತಾಳ್ರಿ?
ಯಾವ ನಮ್ಮ ಅಣ್ಣನಾದಂಥವ್ರು ಮಲ್ಲಿನಾಥಣ್ಣ ಸರ್ಪಂಚ ಸಾಕಿನ ಮನುಗಳು ಅವರಾದ್ರೂ ನಮ್ಮ ಕಲೆಗೆ ಬೆಲೆ ಕೊಟ್ಟು ತಮ್ಮ ಅಮೃತ ಹಸ್ತದಿಂದ 501 ರೂಪಾಯಿ ಕೊಟ್ಟಾರ. ಅವ್ರಿಗಾದ್ರೂ ತುಂಬಾ ಋಣಿ ಆಗ್ತೇನೆ ಮನಿಸ್ತಕ್ಕದ್ದು. ಹೋಲ್ಗ ಮತ್ತೆ ನೋಡಿ ಮತ್ತೆ ಬರ್ತಾವ. ನೀ ಯಾಕೆ ಕಾಳಜಿ ಮಾಡಬೇಡಿ, ಬರ್ತಾವ. ಸಿಟಿಗೇರಿ ಕಟ ಕಟ ಹಲ್ಲದೆಂದು ಓಡಿ ಹೋಗಿ ಕಲ್ಲಿಗೆ ಹಾಡಲ್ಲ ಕಲ್ಲಂದ ಎದ್ದ ಬಂದ ಕಂದ ಗೊರಳ ನಿನ್ನ ಭಕ್ತಿಗೆ ಮೆಚ್ಚಿ ನೀವರು ಬೇಡ ಮಗಳ ಏ ಕೊಡಗೋ ಸಂತಾಳಾಗ ಬೇಡಿದ ಕೊಡಕ್ಕ ಅಂತ ಹೌದಲ್ಲ. ಏ ಮೊದಲ ಹಾಲ ಕುಡಿ ಜಳ ಜಳ ದೇವರಾದ ಮರುಳ ಏ ಮೊದಲ ಹಾಲ ಕುಡಿ ಜಳ ಜಳ ದೇವರಾದ ಮರುಳ ದೇವರಿದ್ದವ ಹಾಲ ಕುಡದ ಕೇಳತಾನೋ ಏನ ಬೇಡತಿ ಬೇಡವ ವರಗಳ ಆ ಕೊಡಗು ಸಾವಾಗ ಅಂತಾಳ ನಾ ನೆನೆಸಿದಾಗ ಬರಬೇಕು ಸರಳ. ಅದಕ್ಕೆ ಏನಾಯ್ತು? ಏನಾಯ್ತು ತಂಗಿ? ಕೇಳ್ತಾನ ದೇವ್ರ ಹಾಲು ಕುಡದ ಮಗಳಿಗೆ. ಹೌದು, ಏನಂತ ಹೇಳ್ತಾನು? ಹಾಲು ಕುಡಿ ಅಂದಿ ಕುಡದಾನೆ. ಹೌದಲ್ಲ. ಏನು ಕೇಳ್ತಿ ಕೇಳ ವರ. ಹೌದು ಹೌದು ಇವ ದೇವ್ರ ಸರ್ಕರ್ ನಮ್ಮ ನಿಮ್ಮ ಇದರಿಗೆ ಬಂದ ಏನು ಕೇಳ್ತಿ ಕೇಳ್ರಿ ಕೇಳಿದ್ ಕುಡ್ಲಾಕ ಬಂದನೆ ಅಂದ್ರೆ ನಾವು ನೀವಾದ್ರೆ ಏನು ಬಿಡ್ತೀವಿ? ಅವನು ಬಿಡ್ತೇವೆ ನಾವು. ಮೊದಲು ಕೊಡು ಹೋಗಿ 1 ಕೋಟಿ ಬ್ಯಾಂಕಿಗೆ ನನಗೆ. ಹೌದಲ್ಲ. 10 ಎಕರೆ ಹೊಲ ಕೊಡು, 10 ಬಳ್ಳಾಗ 10 ಉಂಗುರ. ಯಾವ ನಮ್ಮ ಗುರು ಸ್ವರೂಪಿಯಾದಂಥ ವೇದಮೂರ್ತಿ ಸಿದ್ದೇಶ್ವಾಮಿಗಳು ಸಾಕಿನಿದೆ ಗ್ರಾಮದವರವರು ಪೂಜಾರಿ ಅವರು ಏನೋ ಈ ಪದ್ಯವನ್ನು ಕೇಳಿ ಆಶೀರ್ವಾದ ರೂಪವಾಗಿ 101 ರೂಪಾಯಿ ಕಾಣಿಕೆ ಕೊಡಿದಾಗ ಅವರ ಪಾದಕ್ಕೆ ಹಣೆ ಮಾಡೋದು ನಾನು ಸ್ವೀಕಾರ ಮಾಡ್ತೀನಿ. ಧನ್ಯವಾದಗಳು. ಮತ್ತೇನಾಯ್ತು ತಂಗಿ? ಕೊಡಗು ಸತಾಳ ಏ ನೀ ನನಗೆ ಕೊಡ್ತೀಯ? ಹೌದಲ್ಲ. ನಿನ್ನ ಬೇಳೆ ಬಂಗಾರ ಆಸ್ತಿ ನನಗೇನು ಬೇಕಾಗಿಲ್ಲ. ಹೌದು ಹೌದು. ನನಗೇನು ಆಸೆನೂ ಇಲ್ಲ. ಹೌದು. ಸೋಮ ಏನ ಯಾವಾಗ ನಾ ನಿನ್ನ ಕರಿತ ನೋಡ ಬರ್ಬೇಕಟ್ಟ. ಹೌದು ಹೌದಲ್ಲ. ಇವ ನನ್ನ ವರ ಖರೀ ನೆನೆಸಿದಾಗ ನೀ ಬರ್ಬೇಕಂತ ಸರಳ ಬರ್ಬೇಕು. ಕೈ ಮುಗದ ಜೋಡಿಸ್ಯಾಳ ಕರಗಳ ಇವೆ ವರಗಳ. ಹೌದು ಹೌದು. ನಾ ಒಟ್ಟು ಕರ್ದಾಗ ಅಟ್ಟ ನೀ ಬರ್ಬೇಕ. ಬರ್ಬೇಕು. ರೊಕ್ಕ ರೂಪಾಯಿ ನನಗ ಬೇಕಾಗಿಲ್ಲ. ಬೇಕಾಗಿಲ್ಲ. ಬೆಳ್ಳಿ ರೊಕ್ಕ. ಮುಂದೇನಾತ್ ನೋಡ್ರಿ. ಏನಾಯ್ತು? ನಡೀಲಿ. ಏ 4 ದಿವಸಿಗಾಕಿ ತಂದೆಯ ಬಂದಾನು. ಹೌದಲ್ಲ. ಏ ಕೈ ಮುಗದ ಜೋಡಿಸ್ಯಾಳ ಕರಗಳ ಇವೆ ವರಗಳ. ಏ ಕೈ ಮುಗದ ಜೋಡಿಸ್ಯಾಳ ಕರಗಳ ಇವೆ ವರಗಳ. ಎರಡ ಹೊತ್ತ ದೇವರ ಪೂಜೆ ಮಾಡಿ ಇಲ್ಲದ ಗಾಡಿ ಬೀಡಿ ಹಚ್ಚಿ ಕರ್ಪೂರ ಹೊಡಿ ಕೊಡಿಸತಿಳ ಹಾಲ ಗೆಳ ಹಾಲ ಕುಡಿಸತಿದ್ದ ಹಾಲ ತಂದೆ ಮುಂದ ಹೇಳಳ ಇದನ್ನೆಲ್ಲ ತಂದೆ ಕೇಳಿ ಆದ ಬೆಂಕಿ ಕಿಡಿ ಹಾಲಿನ ಎಡಿ ಹೆಂಗ ಕುಡಿತ ಬರಿಕಾಲ ಎಷ್ಟ ದಿವಸ ಪೂಜೆ ಮಾಡೀನಿ ಎಂದು ಕೊಡ ಸುಳ್ಳ ಹೇಳಕ್ಕೆಲ್ಲ ನಾ ಬುರುಡಿ ತೋರ್ಸತನ ನಡಿ ಸಂತೋಷ ಪಡಿ ನೋಡಿದ ಮ್ಯಾಲ ಕೇಳ ಮ್ಯಾಲ ನೋಡಿದ ಮ್ಯಾಲ ಕಲ್ಲಿನಾಥನ ರೂಪಕ ಬೆಲೆ ಇಲ್ಲ. ಏ ಮಗಳ ಮಾತಿಗೆ ತಂದೆ ಅಂತ ಮಗಳ ಮಾತಿಗೆ ತಂದೆ ಅಂತಳೋ
ಮಾತಿಗೆ ತಂದಿ ಅಂತ ಏನಂತವಾ ಏ ದೇವರ್ ನೋಡಿ ಏನಪ್ಪ ಏನಂತ ಏ ಭಕ್ತಗಾದಿತ್ತ ವಿಪರೀತ ಮತ ಅಂತಾನ ಎದು ಎಂತ ಗಮ್ಮತ್ತ ನಾಳಿಗೆ ನೋಡುನು ಹೊರಡಲಿ ಹೊತ್ತ ಒಳಗ ಒಳಗ ಕೊಡಗು ಸಂಭವಿಸಿತು ಹೆಸರಾಗೀತ ಏನ್ ಹೇಳ್ತಾಳ ತಂದೆ ಮುಂದೆ ಏನಂತ ಹೇಳ್ತಾಳ ಮಗಳು 4 ದಿವಸಿಗೆ ಬಂದಲ್ಲ ಮತ್ತ ಅಪ್ಪ ಊರಿಗೆ ಹೋದವ ಹೌದು ಹೌದಲ್ಲ ಈಕೆ ಮಗಳಂದಳು ಏನಂತ ಏ ಯಪ್ಪ ಹೌದ ದಿನನಿತ್ಯ ಹಾಲು ಕುಡಿಸಿ ಬಂದನ ಕಲಿನಾ ತಗಂದಳು ಈಕಿ ಹೌದು ಹಾ ಅಂದಿವ ಹೌದು ಗಾಬರಿ ಆದಲ್ಲ ನಮ್ಮ ಮುತ್ಯಾನ್ ಹಿಡ್ಕೊಂಡು ಮೊಮ್ಮಕ್ಕಳು ಹಿಡ್ಕೊಂಡು ಅಪ್ಪನ ಹಿಡ್ಕೊಂಡು ಅಜ್ಜನ ಹಿಡ್ಕೊಂಡು ಓ 4-5 ತಲೆ ಅದು ದಿನನಿತ್ಯ 4-5 ತಲಿ ಆತ ಆತ್ಲ ಹಾಲು ಒಯ್ತೀವಿ ಸುರುತ್ತೀವಿ ತರ್ತೀವಿ ಹೌದು ಕುಡಿಯಂಗಿಲ್ಲ ಕುಡಿಸೇನಿ ಅಂತ ಹೇಳ್ತೀವಿ ಎಲ್ಲಿ ಕುಡಿಸೇದಿ ಏ ಹುಡುಗಿ ಅಂದವ ಹೌದು ಹೌದು ಇದೇನು ಹೇಳತ್ತಿದೆ ನನ್ನ ಮುಂದೆ ಹೌದಲ್ಲ ತಂಗಿ ಅವಾಗ ಅಂದಳೆ ಸುಳ್ಳು ಹೇಳಕಿನ ಅಲ್ಲ ಹೌದು ಬೇಕಾದ್ರೆ ತೋರಿಸ್ತ ನಡಿ ನಡಿ ನೋಡಿ ನಿನ್ನ ಮನಸ್ಸಿಗೆ ಸಂತೋಷ ಪಡಿ ಹೌದಲ್ಲ ಅಂದಾಗಿ ಏನಂದ ಅಪ್ಪ ಏನಂತ ನಾಳೆಗೆ ನೋಡೋನು ಹೊತ್ತು ಹೊಂಡ್ಲಿ ಹಾ ನೀನು ಕರ್ಕೊಂಡು ಹೋಯ್ತ ನಾವ್ ಹೆಂಗ ಕುಡಿತಾನ ಕಲ್ಲಿನಾತ ನೋಡಲ್ಲ ಬರೇ ಕರಿ ಕಲ್ಲ ಐತಿ ಹೌದು ಹೌದು ಅವ ಹೆಂಗ್ ಕುಡಿತಾನ ಕುಡಿತೈತಿ ಹಾಲ ಅಪ್ಪಿದ್ದವ ಹೇಳ್ತಾನ ಹಂಗ ಅಪ್ಪಗ ಮತ್ ಇವ್ ನೋಡಿದ್ದೇ ಇಲ್ಲಲ್ರಿ ಹಾಲು ಕುಡಿಸಿದ್ದೇ ಇಲ್ಲಿವ ದೇವರ ಅನ್ನೋದು ಗುರುತಿಲ್ಲ ಅವಂಗ ಅದಕ್ಕ ಮುಂದೆ ಏನಾಯ್ತು ಏನಾಗ್ತೈತಿ ಅವ ಮುಂಜಾನೆ ಎದ್ದ ತಂದೆ ಮಗಳಿಗಂತ ಏನಂತ ಏ ನಡಿಯವ್ವ ಗುಡಿಗೆ ಹೋಗಿ ನೋಡೋನು ಹಂಗ ಹೋಗೋ ಬಾರ್ಸ್ಕೊತ್ ಬತ್ತ ತಾಸ್ ಮಾಡ್ತ ಹಂಗ ಹೋಲ್ಲ ಹುಡುಬುಡಿಕೆ ಆಯ್ತಂಗ ಹೆಸರು ಕೇಳಂಗಿಲ್ಲ ಅವ ಯಾವ ಆನಂದಗ ಅದಕ್ಕಂತಾರ ಆಶಾಕಾದ ಮಾಸದ ಅಳದಿಲ್ಲ ಮೇಲದ ಕಾಯಿಯ ನೆಲಕುದಿಲ್ಲತ್ತ ಆನಂದ ಅನ್ನ ರಬ್ಬ ಇವತ್ತ ತಂದೆ ತಾಯಿಗಳಿಗೆ 4 ಮಕ್ಕಳಾಗಬಹುದು 8 ಮಕ್ಕಳಾಗಬಹುದು ಕೆಲವೊಂದು ಕಡೆ 1 ಡಜನ್ ಕೂಡ ಮಕ್ಕಳು ಹಡ್ದಾರ ಹೌದು ಹೌದು ಖರೆ ಅವ್ರು ಯಾರು ಸುಪುತ್ರ ಆಗಿಲ್ಲ ಆಗಿಲ್ಲ ಇವತ್ತು ನಾವು ಗುಡಿ ಮಠ ಮಂದಿರದೊಳಗೆ ಹೋದೇವಪ್ಪ ಅಂತಂದ್ರೆ ಗುಡಿ ಒಳಗಿನ ಮೂರ್ತಿನೇ ನಮಗೆ ಸಿಗ್ತದೆ ಖರೆ ದೇವ್ರು ನಮಗೆ ಸಿಗಂಗಿಲ್ಲ ಹೌದು ಹೌದಿಲ್ಲ ಅದಕ್ಕೆ ಇವತ್ತು ಸುಪುತ್ರ ಆಗಿ ತಂದೆ ತಾಯಿಗಳ ಹೆಸರನ್ನು ಜಗತ್ತಿನಲ್ಲಿ ಉಳಿಸಿ ಹೌದು ಈ ಒಂದು ಭಗವಂತನ ನಾಮಸ್ಮರಣೆಯನ್ನು ಎತ್ತರಿಸಿ ಬಿತ್ತರಿಸಿ ಜಗತ್ತಿನಲ್ಲಿ ಹೆಸರವನ್ನು ಮಾಡ್ತಕ್ಕಂಥ ನನ್ನ ತಂಗಿಗೆ ನಾನು ಹೃತ್ಪೂರ್ವಕವಾಗಿ 100 ರೂಪಾಯಿ ಕಾಣಿಕೆ ಕೊಟ್ಟಿದ್ದೇನೆ. ತಂಗಿ ಸ್ವೀಕರಿಸಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಯಾವ ದತ್ತುವಣ ಇವರಾದ್ರ ಮಕ್ಕಳಿಗೆ ಬೆಲೆ ಕೊಟ್ಟು ತಮ್ಮ ಅಮೃತದಿಂದ 51 ರೂಪಾಯಿ ಕೊಟ್ಟಾರ. ಅವ್ರಿಗಾದ್ರೂ ತುಂಬಾ ಋಣಿ ಆಗ್ತೀನಿ ಮಹೇಶ್. ಅದೇ ರೀತಿಯಾಗಿ ಅದೇ ನನ್ನ ಪ್ರಕಾಶನ ಆದಂಥವ್ರು ಮತ್ತೆ ಜಗತ್ತಿನೊಳಗೆ 100 ಗಂಡು ಮಕ್ಕಳು ಹುಟ್ಟೋಕಿತ್ತನೋ 100 ಮಕ್ಕಳು ಇರೋಕಿತ್ತನೋ ಮುತ್ತಿನಂತ ಒಂದು ಮಗಳು ಹುಟ್ಟಿದವ ಜಗತ್ತಿನೊಳಗೆ ತಾಯಿ ತಂದೆ ಹೆಸರು ಮಾಡಿ ಹೇಳ ತಿಳ್ಕೊಂಡೆ. ಹೌದು, ಆಶೀರ್ವಾದ ರೂಪವಾಗಿ ಸಣ್ಣ ವಯಸ್ಸದೊಳಗೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂದಂಗ ಇದೇ ಜಗತ್ತಿನೊಳಗೆ ಹಿಂಗ ಜಗತ್ತಿನೊಳಗೆ ಬೆಳೆಯುವ ತಾಯಿ ತಿಳ್ಕೊಂಡೆ. 101 ರೂಪಾಯಿ ಕೊಟ್ಟಾರ. ಅವರಿಗೆ ಅದು ತುಂಬಾ ಬರೆಗಿದ್ದೀನಿ. ಯಾವ ನಮ್ಮ ಅದೇ ರೀತಿಯಾಗಿ ಕಲ್ಲಪ್ಪಡಿ ಅವರು ಗೋಪಾಲ್ ಕಕ್ಕ ಇವರಾದ್ರೂ ನಮ್ಮ ಪಾಂಡ್ರೆ ಇವರಾದ್ರೂ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಅದು ತುಂಬಾ ಬರೆಗಿದ್ದೀನಿ. ಯಾವ ನಮ್ಮ ಗುರುಸ್ವರೂಪಿಯಾದಂಥವ್ರು ಈಶ್ವರನಾಥಣ್ಣ ಜಾದವ್ ಸಾಕಿನ ತೀರ್ಥ ಇವರಾದ್ರ ನಮ್ಮ ಕಲೆಗೆ ಬೆಲೆ ಕೊಟ್ಟು ತಮ್ಮ ಅಮೃತಸರದಿಂದ 101 ರೂಪಾಯಿ ಆಶೀರ್ವಾದ ಕೊಟ್ಟಾರೆ. ಆ ಪರಮಾತ್ಮ ಬಲಿ ಬೇಡುಕೋತೇನೆ ಮನಿಸ್ತಕ್ಕದು. ಮತ್ತು ಅದರಂತೆ ಮಲ್ಲಪ್ಪ ಕಲ್ಲಪ್ಪ ಸಾಕಿನ ಜೈನಾಪುರ ಸಿರುವಾಳ ಇವರು ಕೂಡ ನಮ್ಮ ತಂಗಿಯ ಒಂದು ಆಧ್ಯಾತ್ಮಿಕ ವಿಷಯವನ್ನು ಕೇಳಿ 101 ರೂಪಾಯಿ ಕಲ ಕಾಣಿಕೆ ಕೊಟ್ಟಿದ್ದಾರೆ. ಸ್ವತಃ ಈ ಒಂದು ಹಣವನ್ನು ಈ ಒಂದು ವಿದ್ಯಾಶ್ರೀಯವರು ಸ್ವೀಕರಿಸಿಕೊಳ್ಳಬೇಕೆಂದು ಅವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಮಲ್ಲಪ್ಪ ಸಿದ್ದಪ್ಪ ಸಾಕಿನ ಸಿರುವಾಳ. ಅದೇ ರೀತಿಯಾಗಿ ಮಲ್ಲಪ್ಪ ಅವರು ಸಿದ್ದಪ್ಪ ಸಾಕಿನ ಶಿರವಾಳ ಗ್ರಾಮದವರು ಇವರಾದ್ರೂ 101 ರೂಪಾಯಿ ಕೊಟ್ಟಿದ್ದಾರೆ. ಇದು 101 ಅಲ್ಲ, ಸಾಕ್ಷಾತ್ ಆದಿಲಕ್ಷ್ಮಿ ಆಶೀರ್ವಾದ ತಿಳ್ಕೊಂಡೆ ಹಣವನ್ನು ಸ್ವೀಕಾರ ಮಾಡ್ತೀನಿ ಮನಿಸ್ತಕ್ಕದು. ಮತ್ತು ಅದರಂತೆ ಗಿಳಿ ಇರುವುದು ಪಂಜರದಲ್ಲಿ, ಪಂಜರ ಇರುವುದು ಅರಮನೆಯಲ್ಲಿ. ಗಿಳಿ ಇರುವುದು ಪಂಜರದಲ್ಲಿ, ಪಂಜರ ಇರುವುದು ಅರಮನೆಯಲ್ಲಿ, ಅರಮನೆ ಇರುವುದು ಮೈಸೂರು ರಾಜ್ಯದಲ್ಲಿ. ಆದರೆ ವಿದ್ಯಾಶ್ರೀ ಮಸವಿನಾಳ ಇವರ ಒಂದು ಆಧ್ಯಾತ್ಮಿಕದ ವಿಷಯ ಇರುವುದು ಈ ಒಂದು ತೋಳೂರು ಗ್ರಾಮದಲ್ಲಿ. ಹೌದು, ಅದರಂತೆ
ಭೂತಾಳಿ ಶರಣಪ್ಪ ಮಾಸಳ ಸಾಕಿನ ತೋಳೂರ ಇವರು ಕೂಡ ನಮ್ಮ ತಂಗಿಯ ಒಂದು ಕಲೆಯನ್ನು ಕೇಳಿ 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ. ಸ್ವತಃ ತಂಗಿ ಅದೇ ರೀತಿಯಾಗಿ ಭೂತಾಳಿ ಶರಣಪ್ಪ ಮಾಳಿಯವರು ಸಾಕಿನ ತೋಣೂರು ಗ್ರಾಮದವರು. ಅಣ್ಣ ನೀವು ಒಂದ್ ಜರ ಕಲೆಕ್ಷನ್ ಬಾರಿ ಹೇಳ್ತದ ನೋಡಿ, ನಿನ್ನ ಕಡೆ ತಿರುಗಾಡ ಒಂದ್ ಜರ 101 ರೂಪಾಯಿ ಕೊಟ್ಟಾರ ಅವರಿಗೆ ಮತ್ತು ಇಲ್ಲಿ ಕೂಡಿರುವಂತಹ ದೈವದವರಿಗೆ ತುಂಬಾ ಬಾರಿಯಾಗಿದ್ದೀನಿ. ಬಕ್ಷಿಸ್ ಆಗ್ಲತ್ತೇವ ಪ್ರೀ ಕಮಿಟಿ. ಅದೇ ರೀತಿಯಾಗಿ ಪಂಡಿತಣ್ಣ ಸಕ್ಕರಿಗೆ ಇವರಾದರೂ 51 ರೂಪಾಯಿ ಕೊಟ್ಟಿದ್ದಾರೆ, ಅವರಿಗೆ ಆದರೂ ತುಂಬಾ ಬಾರಿಗಿದ್ದೀನಿ. ಶಿವಶರಣಪ್ಪ ತೋಳ್ನೂರ ಸಾಕಿನ ಎಲ್ಲಿದ್ದಿ ಕಲ್ಲಿನಾಥ ಬಾರು ನೀನು ತೋರು ಮುಖವನ್ನು ಮೊದಲಿನ ಭಕ್ತ ಬಂದನಂತ ತಿಳಿದು ಏನು ಮಾಡ್ತಾನೆ ಈ ಕಲ್ಲಿನಾಥ ಸ್ವಲ್ಪ ತಡದಾನೋ, ಈಕೆ ತಂದೆ ಒಂದೇ ಹಠ ಹಿಡದಾನೋ, ತೋರಿಸದಿದ್ರ ನಿನ್ನ ಹೊಡೆದೇನೋ, ಏ ಕಲ್ಲಿನಾಥನ ಕರೆದಾಗ ಬರ್ತೀನೋ ಅಂತ ಹೌದಲ್ಲ ಏ ವಚನ ಕೊಟ್ಟ ಹೆಂಗ ಬಿಡತಾನು ದೇವ್ರ ನಡದೇನು ಬಾರೋ ಕಲ್ಲಿನಾಥ ತಂದೆ ಬಂದ ಹೌದಲ್ಲ ಏ ಕಲ್ಲಿನಾಥ ಅಲ್ಲಿ ಬಂದಾನೋ, ಈಕೆ ತಂದೆ ಪಾದಕ್ಕೆ ಹೋಗಿ ಹೊಂದ್ಯಾನೋ, ಈಕೆ ತಂದೆ ಪಾದಕ್ಕೆ ಹೋಗಿ ಹೊಂದ್ಯಾನೋ, ಏ ಧನ್ಯನಾದೆ ದೇವ ಮಗಳ ಪುಣ್ಯದಿಂದ, ಹೌದಲ್ಲ ಏ ತಪ್ಪ ಕ್ಷಮ ಮಾಡಿ ನಾನು ನಿಮ್ಮ ನಿಮ್ಮ ಗಂಡ ನಾನು ಏ ತಂದೆ ಮಗಳಿಗೆ ಆಶೀರ್ವಾದ ಪುನಃ ಮಾಡಿ ತಿಳಿಸಿ ಹೇಳಿದ ಈಶಾ ಹೇ ಜಾವರಿಗೆ ನಿಮ್ಮ ಕೀರ್ತಿ ಉಳಿಸುವೆ ಜಗದಾಗ, ಇಂಥ ಕೀರ್ತಿ ಗಳಿಸಬೇಕ ಬಂದ ಮಾನವಾದಿಂದ ವ್ಯಾಪಾರ ಭವದಿಂದ ಮಾಡಿ ಕೊಡಬೇಕ, ಮಾಡಿ ಕೊರಬೇಗ ಈ 4 ದಿನದ ಸಂತ್ಯಾಗ ಹೊಸದಿ ಒಳಗ ಹೆಸರಾದಂತ ಗ್ರಾಮ ಏ ಇಂಗ್ಲೇಶ್ವರ ಬಂಗಾರ ನಾಥ ಪೋಳಿ ಜಗಿ ಜಗಿಸೂತ ಲಾಯ್ನ ಮಾರ್ಗ ಹಿಡ್ದಂಗ ಲಾಲಸಾನ ಕವಿತಾ ಗ್ರಾಮದ ಒಳಗೆ ಕೊಡಗು ಸಂಬಂಧಿಸು ಹೆಸರಾಗೀತ